ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ಡೇ ವ್ಲಾಗ್ ಏನಪ್ಪಾ ಅಂತಂದ್ರೆ, ಹಾಯ್ ಮಾಡು ಮಗ್ನು. ಅವನು ಬೆಳಗ್ಗೆನೆ ಕರೆಕ್ಟಾಗಿ ತಿಂಡಿ ತಿನ್ನಲ್ಲ. ಸಾಕು ಸಾಕು ಖಾರ ಖಾರ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಹೊಟ್ಟೆ ಸಿಗುತ್ತಲ್ಲ, ಅವಾಗ ಮತ್ತೆ ಬರ್ತಾನೆ, ನಂಗೆ ಹೊಟ್ಟೆ ಸಿತೈತೆ ಅಮ್ಮ ಅಂತ ಹೇಳಿ ತಂದು ಬಿಸ್ಕೆಟ್ ತಿಂತಾವ್ ನೋಡಿ ಹೆಂಗೆ ಅಂತವ. ಎಷ್ಟೊತ್ತಿಗೆ ಸ್ಕೂಲ್ ಓಪನ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಇವ್ರನ್ನಂತೂ ಬರೀ ಬಿಸ್ಕೆಟು ಚಾಕ್ಲೇಟು ಕುಡಿಸ್ಬೇಡಿ ಅಂದ್ರೂ ಕೇಳಲ್ಲ. ಬರೀ ಬೇಡ್ದೋದವನ್ನೇ ಕೊಡ್ಸ್ಕೊಂಡ್ ಕುತ್ಕೊತಾರೆ. ಇವ್ರನ್ನು ಹೇಳಕ್ಕಾಗಲ್ಲ. ಇವತ್ತೇನ್ ಸ್ಪೆಷಲ್ ಗೊತ್ತಾ? ಇವತ್ತು ನಮ್ಮ ಮನೆಗೆ ನಮ್ ದೊಡ್ಡಮ್ಮ ಬತ್ತೈತೆ. ಅದಕ್ಕೆ ಅಂತ ಹೇಳಿ ಸ್ಪೆಷಲ್ ಮಾಡ್ಕೊತಿದ್ದೀನಿ. ಸ್ಪೆಷಲ್ ರೆಡಿ ಆಗ್ತೈತೆ. ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡ್ ಕೂತಿದ್ದೀನಿ. ಒಳಗಡೆ ರೆಡಿ ಆಗ್ತಾ ಐತಿ. ಅಮ್ಮ ಏನು ಮಾಡಲ್ಲ, ಮಸಾಲೆ ಮಾತ್ರ ಇದ್ ಮಾಡಿ ಇಟ್ಟಿರ್ತದೆ. ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಬಿಡಿಸಿಟ್ಟಿರುತ್ತೆ. ನಾನೇ ಮಾಡ್ಕೋಬೇಕು. ಅಂದ್ರೆ ನಮ್ಮ ಅಮ್ಮಂಗೆ ಮಾಡಕ್ ಬರಲ್ಲ ಅಂತ ಅಲ್ಲ, ನಾವೊಂಥರ ಮಾಡ್ತೀವಿ, ನಮ್ಮ ಅಮ್ಮನೇ ಬೇರೆ ತರ ಮಾಡ್ತಾರೆ. ಚಿಕನ್ ಸಾಂಬಾರ ಅವ್ರು ಹುರ್ಕೊಂಡ್ ಮಾಡಲ್ಲ, ಹಂಗೆ ಮಾಡ್ತಾರೆ ಡೈರೆಕ್ಟ್ ಆಗಿ. ನಾನು ಫ್ರೈ ಮಾಡ್ಕೊಂಡು ಮಾಡ್ತೀನಲ್ಲ, ಸ್ವಲ್ಪ ಮಸಾಲೆ ಎಲ್ಲಾನು, ಹಂಗಾಗಿ ನಾನೇ ಮಾಡೋದೆ. ನಮ್ಮ ಮನೇಲಿ ಹೆಲ್ಪ್ ಮಾಡ್ಕೊಡ್ತಾರೆ ಚಿಕನ್ಗೆ ಅಂತ ಹೇಳಿ. ಮಗಳು ನೋಡ್ತಾಳೆ ಪಾಪ. ಅವಳಿಗೆ ನಿನ್ನೆ ತಾನೇ ವ್ಯಾಕ್ಸಿನೇಷನ್ ಮಾಡಿಸ್ಕೊ ಬಂದೆ. 3.5 months ಮಾಡ್ಸಿರ್ಲಿಲ್ಲ ಅಂತ ಹೇಳಿ. ಅವಳು ಪಾಪ ನೋವಲ್ಲಿ ರಾತ್ರಿಯಿಂದ ಹರಳಿ ಪಾಪ ಅಳ್ಕೊಂಡದು ಮನೆಗಿತ್ತು. ನನ್ಗೂ ನಿದ್ದೆ ಆಗಿಲ್ಲ ಪಾಪ. ಇವಾಗ ಸ್ವಲ್ಪ ಪರವಾಗಿಲ್ಲ ಅವಳಿಗೆ. ಬೆಳಗ್ಗೆನೆ ವೆದರ್ ನೋಡಿ ತೋರಿಸ್ತೀನಿ. ಇವಾಗ ಬೆಳಗ್ಗೆನೆ ಮಳೆ ಬರ್ತೈತೆ ಅನ್ನೋ, ಆಲ್ರೆಡಿ ಮಳೆ ಬರ್ತೈತೆ. ಮಳೆಗಾಲ ಸ್ಟಾರ್ಟ್ ಅಲ್ಲ, ಮಳೆ ಬರ್ತೈತೆ. ಬೆಳಗ್ಗೆನೆ ನಾನ್ ವೆಜ್ ಮಾಡ್ತಾ ಇದೀವಿ, ಮಳೆ ಬರ್ತೈತೆ. ಸಖತ್ ಕಾಂಬಿನೇಷನ್. ಮಾಡೋಣ ಬನ್ನಿ. ಇವಾಗ ಅಡಿಗೆ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಣ ಅಡ್ಗೆನ. ಅದೇನೋ ಅಡುಗೆ ಮನೆಗೆ ಬಂದ್ರೆ ಲೈಟ್ರೇ ಸಿಗಲ್ಲ ಒಂದ್ಸರಿ. ಎದುರುಗಡೆನೆ ಎದುರುನು ಕಾಣಿಸೋದೇ ಇಲ್ಲ. ಗೈಸ್, ಏನ್ ಗೊತ್ತಾ, ನಾನು ಚಿಕನ್ ಗ್ರೇವಿ ಅವತ್ತು ಬರ್ತಡೇ ಐತಲ್ಲ, ಅಲ್ಲಿ ಊಟ ಕೊಟ್ಟು ಕಳ್ಸಿದ್ನಲ್ಲ, ಅದನ್ನ ಸೌಟ್ ಕೊಟ್ಟು ಕಳ್ಸಿದ್ದೆ. ರಿಟರ್ನ್ ನನ್ನ ಸೌಟ್ ವಾಪಸ್ ಬರಲೇ ಇಲ್ಲ. ಹೋಟ್ಲದು ಅಂದ್ಕೊಂಡು ಹೋಟ್ಲವ್ರಿಗೆ ಕೊಟ್ಟು ಕಳ್ಸವ್ರೆ. ಅದೊಂಥರ ಚೆನ್ನಾಗಿತ್ತು. ಇದೊಂದು ಸ್ವಲ್ಪ ದಪ್ಪ ಆಯ್ತು, ದೊಡ್ಡಾಯ್ತು. ಒಂಥರ ಹಿಂಸೆ ಅನ್ಸುತ್ತೆ. ಇದು ಕಂಫರ್ಟಬಲ್ ಆಗಲ್ಲ ಇಟ್ಕೊಳಕ್ಕೆ. ಬರೀ ಇವತ್ತು ಚಿಕನ್ ಸಾಂಬಾರ್ ಅಷ್ಟೇ ಅಲ್ಲ, ಜೊತೆಗೆ ಮೊಟ್ಟೆ ಇರುತ್ತಲ್ಲ, ಚಿಕ್ಕ ಚಿಕ್ಕದು ಕೋಳಿ ಮೊಟ್ಟೆ, ಹೊಟ್ಟೆ ಒಳಗಡೆ ಇರುತ್ತಲ್ಲ ಅದು, ಅದರಲ್ಲಿ ಕಾಳುಗೊಜ್ಜು ಮಾಡೋಣ. ಚಿಕನ್ ಎಲ್ಲ ತೊಳೆದಿಟ್ಟಿದ್ದಾರೆ, ಕ್ಲೀನ್ ಮಾಡಿ ಮಾಡೋದಂತೆ. ಇವಾಗ ಚಿಕನ್ ಹಾಕೋಣ. ಅರಿಶಿನ ಪುಡಿ ಹಾಕಿದ್ರೆ ಸಾಲ್ಟ್ನು ಕೂಡ ಹಾಕ್ಬೇಕು. ಇಜ್ಜೆ ಇದ್ರಲ್ಲಿ ತಿರುಗ್ಸಕ್ಕೆ ಆಯ್ತಿಲ್ಲ, ಕಂಫರ್ಟಬಲ್ ಅನ್ನಿಸ್ತಿಲ್ಲ ಇದು. ಸರ್, ನೀರ್ ಬಿಡ್ಕೊತಾ ಇರ್ಲಿ, ಕಡೆ ಮಸಾಲಾ ರೆಡಿ ಮಾಡೋಣ. ಬೆಳ್ಳುಳ್ಳಿ
ಶುಂಠಿ, ಫ್ರೈ ಮಾಡ್ಕೊಂಡ ಚಕ್ಕೆ, ಒಂದು 3 ಲವಂಗ, 2 ಕಾಳು ಮೆಣಸು, ಚಕ್ಕೆ ಫ್ರೈ ಮಾಡಾಗೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಆಮೇಲೆ ಸಾಂಬಾರ್ ಮೇಲೆ ಸ್ವಲ್ಪ ಹಾಕ್ತೀನಿ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದು ತಣ್ಣಗಾಗ್ಲಿ. ಸ್ವಲ್ಪ ಇನ್ನು ಚಿಕನಲ್ಲಿ ನೀರು ಬಿಡತೈತೆ, ಇನ್ನೂ ನೀರು ಸೀಬೇಕು, ಇನ್ನೂ ಜಾಸ್ತಿ ನೀರೈತಿ, ಅದು ಸೀತಾ ಇರಲಿ. ಇವಾಗ ನೀರು ಸೀದೈತೆ ಆಯ್ತಾ. ಮಸಾಲೆ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ರುಬ್ಬಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ನೋಡಿ, ಬೇಯ್ತಾ ಇದೆ. ಆಲ್ರೆಡಿ 1:15 ಆಗೈತೆ ಆಯ್ತಾ ಟೈಮು. ಏನಿದ್ರು ಟೈಮ್ ಇರೋದು 3/4 ಗಂಟೆ. ಅದರಲ್ಲಿ ಅನ್ನ, ಕಾಳುಗುಜ್ಜು, ಸಾಂಬಾರು ಏನಾರು ಮಾಡ್ಬೇಕು. ಏನಾರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು, ಒಂಥರ ಬೇಜಾರು. ಯಾರು ಮಾಡ್ತಾರೆ ಅನ್ಸುತ್ತೆ, ನೀವೇ ಮಾಡ್ಕೊಂತೀನಿ ಅನ್ಸುತ್ತೆ. ನಾನು ಮಾಡ್ಕೊಂಡು ತಿನ್ನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನದು ಕೆಲಸ ಹೇಳ್ಬಿಡಿ ಅನಿಸ್ತದೆ. ಪುಡಿ 2 ಹಾಕೋಣ, ಖಾರದ ಪುಡಿ ಹಾಕೋಣ, ಸಾಂಬಾರ್ ಪುಡಿ, ಅವೆಲ್ಲ ಫ್ರೆಂಡ್ಸ್ ಮಾಡೋಕ್ಕೆ ಇವಾಗಲೇ ಒಂದು 40 ವರ್ಷ ಆಗೋ ಥರ ಫೀಲಿಂಗು. ಇನ್ನೇನು 40 ವರ್ಷ ಆದರೆ ಒಂದು 80 ವರ್ಷ ಆಗೋ ಥರ ಫೀಲಿಂಗ್ ಆಗುತ್ತೆ. ಏನೋ ಗೊತ್ತಿಲ್ಲ, ಅನ್ನೋದು ಶಕ್ತಿನೇ ಇಲ್ಲ ಕೈಲಿ. ಒಂಥರ 2 ಮಕ್ಕಳಾದ್ಮೇಲೆ ಇಷ್ಟೇ ಅನ್ನಿಸ್ತೈತೆ ಜೀವನ, ಇಷ್ಟೇ ನಮ್ಮದು ಅಂತ. ಚಳಿಗೊತ್ತು ಸೂಪರ್. ನೋಡಿ ನೋಡಿ ಸ್ವಾಮಿ, ನೀರು ಕಾಯಕ್ಕೆ ಇಡ್ಬೇಕಾಯ್ತು ಗೈಸ್. ನೀರನ್ನೇ ಕಾಯಕ್ಕೆ ಇಟ್ಟಿಲ್ಲ, ಮರ್ತ್ಕೊಂಡು ಇದ್ರಲ್ಲೇ ಕಾಸು. ಇದರೊಳಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲ್ಗಡೆಗೆ. ಮತ್ತೆ ಇದೇ ಜಾರ್ಗೆ ಚಿಕನ್, ಇದರೊಳಗಡೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತೆ ಶುಂಠಿ, ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕಡಲೆಕಾಳು ಹಾಕೋತಿದ್ದೀನಿ. 1-2 ವಿಷಲ್ ಹೊಡ್ಸ್ಕೊಬಿಡೋಣ ಫಸ್ಟ್ ಕಡಲೆಕಾಳಿಗೆ. ಕಾಳಿಗೆ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆ್ಯಕ್ಚುಲಿ ಇದು ಪೌಡ್ರ್ ಹಾಕೊಂಡು ಮಾಡಿರೋದಲ್ಲ, ಮನೇಲೆ ಮಾಡಿರೋದು, ಅದಕ್ಕೆ ಕಲರ್ ಇಲ್ಲ. ಬಟ್ ಸ್ವೀಟ್ ಮಾತ್ರ ಸಖತ್ತಾಗೈತೆ. ಕಲರ್ ಅಷ್ಟೇ ಕಡಿಮೆ, ತುಂಬಾನೇ ಸ್ವೀಟ್ ಇದೆ. ಇವಾಗ ಪಾರ್ವತಲ್ಲಿ ಏನೋ ಅಂತ ಬಂದ ಮಾಡಿ ಅಂದ ಹಿಂಗೆ ಎಲ್ಲಿ ಓಡೋಗಿತ್ತು. ಇವಾಗ ಅದು ಹೋಗ್ತತ್ತು, ಇದನ್ನ ನಾವು ಮತ್ತೆ ತೊಳಿತೀವಲ್ಲ ಅಂತ ಟೈಮಲ್ಲಿ ಬಿಟ್ಟು ಪಾರ್ವತಲ್ಲಿ ಏನಮ್ಮ ಅಂತ ಪಾಪ ಆಟಾಡ್ಸ್ಕೊಂಡ್ರು ಅಷ್ಟೇ. ಅವಳು ಅಳುವಾಗ ಆಟಾಡ್ಸಲ್ಲ, ನಾನು ಟಿವಿ ನೋಡ್ಬಾರ್ದ, ನಾನು ಆಟಾಡ್ಬಾರ್ದ ಅಂತಾರೆ. ಅದೇ ಸುಮ್ಮನಿರ್ತಾವಲ್ಲ, ಪಾಡಿಗೋ ಏನೋ ಆಟಾಡ್ತಾ ಇರ್ತಾರೆ, ಅಂತ ಟೈಮಲ್ಲಿ ಬಂದು ಕೆಟ್ಟಾಗ್ಬಿಡ್ತಾರೆ. ಇವುಗಳ ಜೊತೆ ಬೇಯಕ್ಕಾಗಲ್ಲ. ಇವುದೇ ಕಡಲೆಕಾಳು ಬೆಂದಿದೆ. ಇವಾಗ ಚಿಕನ್ ಅಂದರೆ ಈ ಥರ ಮೊಟ್ಟೆ ಮತ್ತೆ ಏನಂತಾರೆ ಲಿವರು ಅವೆಲ್ಲ ಇರುತ್ತಲ್ಲ, ಅದ್ರಲ್ಲಿ ಮಾಡೋದು. ಸೊ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ಮತ್ತೆ
ಅರ್ಧ ಬೇಯಿಸ್ಕೊಳ್ಳೋಣ ಇದ್ರೊಳಗಡೆ. ಕಟ್ ಮಾಡಕ್ಕೆಲ್ಲ ಟೈಮ್ ಇಲ್ವಲ್ಲ, ಅದಕ್ಕೆ ಇದ್ರೊಳಗಡೆನೆ ಅರಿಶಿನ ಪುಡಿ ಉಪ್ಪು ಹಾಕಿ ಬೇಯಿಸೋಣ. ಸುಮ್ಮನೆ ಹೋಗಚ್ಚ ತಲೆ ತಿಂದ್ರೆ ನೋಡಿ ಮುತ್ಕೊಂಡು. ಸ್ವಲ್ಪ ಚಿಕನ್ಗೆ ಅವಾಗ ಕಾಳಿಗೆ ಎಷ್ಟು ಬೇಕು ಅಷ್ಟು ಹಾಕಿದೆ, ಇವಾಗ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ತಿದ್ದೀನಿ. ರುಚಿನ ಇವಾಗಂತೂ ಇದಂತೂ ಫುಲ್ಲು ಕುದೀತಾ ಇದೆ. ಈ ಕುದೀತಾ ಇರೋದ್ರೊಳಗೆ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಟೊಮೊಟೊ ಐತೆ, ಟೊಮೊಟೊ ಹಾಕ್ತಿದ್ದೀನಿ ಒಂದೆರಡು. ಬೇರೆ ಅಗಲ ಇರೋ ಪಾತ್ರೆಗೆ ಬಗ್ಸಿದ್ದೀನಿ, ಇದರಲ್ಲಿ ಹಿಂಸೆ ಆಗ್ತಾ ಇತ್ತು ತಿರ್ಗೋದಕ್ಕೆ. ಮತ್ತೆ ಉಕ್ಕುತ್ತ ಇದಕ್ಕೆ ಕಾಯಿ ನೀರು ಬಿಟ್ಬಿಡೋಣ, ಇವಾಗ ಟೈಮ್ ಆಯ್ತು ಅಂತೇಳಿ. ಪರ್ಫೆಕ್ಟ್ ಆಗಿ ಬೆಂದೈತೆ ಆಯ್ತಾ. ಇದಕ್ಕೆ ಇವಾಗ ಖಾರ ಪುಡಿ ಸಾಂಬಾರು ಪುಡಿ ಹಾಕೋಣ. ಏನ್ ಗೊತ್ತಾ, ಆಲ್ರೆಡಿ ಟೈಮ್ ಆಗಿ ಹೋಗೈತೆ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆವಾಗಲೇನೆ ನಂದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬರುತ್ತೆ, ಆಲ್ರೆಡಿ 6:45 ಆಗೋಗುತ್ತೆ ಟೈಮು. ಅವರ ಕರಗಿರ ಎಲ್ಲ ಬಿಟ್ಬಿಟ್ಟು ಬರ್ಬೇಕಲ್ಲ, ಹಂಗಾಗಿ ಅವೆಲ್ಲನೂ ಮಾಡ್ಬಿಟ್ಟೆ ಬರಲಿ ಅಂತ ಹೇಳಿ ಸಂಜೆಗೆ ಬಾ ದೊಡ್ಡಮ್ಮ ಅಂತ ಹೇಳಿದೆ. ನಮ್ಮಮ್ಮ ಹೋಗೈತೆ ಕರ್ಕೊಬರೋದಕ್ಕೆ ಅಂತ ಹೇಳಿ. ನಿದ್ದೆ ಅದಕ್ಕೆ ಏನ 4ನೇ ಕ್ಲಾಸ್ 3ನೇ ಕ್ಲಾಸ್ ಗಂಟ ಆಲ್ಗದ್ದ ಇರ್ತವ. ಯಾವಾಗ್ಲೂ ಅಪ್ಪಾಜಿ ಸತ್ತಾಗ್ಲೂ ಹೋಗಿ ತೆಗಿಸ್ಕೊ ಬಂದಿದ್ವಲ್ಲ, ಅದ್ರಲ್ಲೂ ಹಿಂಗೆ ಇದ್ದು. 6ನೇ ಕ್ಲಾಸ್ ಅಲ್ಲ 4ನೇ ಕ್ಲಾಸ್. ತೆಗಿಯ ಮನೆ ಕತ್ತಳು ಹೋಗ. ಅವ ಡ್ರೆಸ್ಗಳು ಇಲ್ಲಿ ಇಟ್ಕತಿ, ನಾವು ಸೀರೆ ಇಟ್ಕೊಳಕ್ಕೆ. ಸುಮ್ನಿರೋ ಚಿನ್ ದೊಡ್ಡವ ತರಿ ಡ್ರೆಸ್ ಜೋಡಿಸ್ಬಿಡ, ಫಸ್ಟ್ ಸೀರೆಗಳು ಜೋಡಿಸಿಟ್ಬಿಡ. ಬ್ಲೌಸು ಸುಮ್ನಿರ. ಬಟ್ಟೆವು ಹಿಂಸಿದೀನಿ, ಅದೇ ಹೂ ತಗೊಂಡಿರವು. ರಪ್ ತಂದಿತ್ತು ಇವನಿಗೆ ಅಂತ ಹೇಳಿತಂಗಂತ. ಬಿಡು ಬಿಡು, ಇದು ದಾರಿ ಸೀರೆ ಇದು. ಸುಮ್ನಿರ್ ಮಗ, ಆಡ್ಬಾರ್ದು, ರೊಪ್ಪಾಗ ಆಡ್ಬಾರ್ದು, ಸ್ಮೂತ್ ಆಗಿರ್ಬೇಕು. ಇದು ವರಲಕ್ಷ್ಮಿ ಹಬ್ಬ. ಸುಮ್ಮನೆ ಚೆನ್ನ. ಇದು ಮೈಸೂರು ಸಿಲ್ಕು. ಇದು 10-10:30 ಚೆನ್ನಾಗ್ ಕಾಣ್ತದೆ. ನಂತ ಇಲ್ವಲ್ಲ ಕೆಂಪು ಕಲರ್ ಯಾವೇ, ಇದೊಂದೇ ಕೆಂಪು ಕಲರ್ ಅಲ್ಲಿ ಸೀರೆ ಇರೋದು. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಡಾರ್ಕ್ ಕಲರ್ ಸೀರೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಡಾರ್ಕ್ ಕಲರ್ ಇರೋದು. ನಮ್ಮ ದೊಡ್ಡಮ್ಮ ಮಾತ್ರ ನಮ್ಮ ಅಮ್ಮವರಾಗ್ಲಿ ಬೈತಾರೆ, ಬರೀ ಎಲ್ಲ ಯಾಕೆ ಕೆಂಪು ತಗತೀಯ ಅಂತ ಹೇಳಿ.
ನಾನು ಇನ್ನೊಂದ್ ದಿನ ಕ್ಲೀನ್ ಮಾಡೋಣ ಅನ್ಕೊಂಡಿದ್ದೆ. ಇನ್ನೇನ್ ನಮ್ಮಮ್ಮ ಹೊರಡುತ್ತಲ್ಲ, ಆಮೇಲೆ ಒಬ್ಳೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ನಮ್ ದೊಡ್ಡಮ್ಮನ ಕರ್ಕೊಂಡು ಸೀರೆ ಬಟ್ಟೆ ಎಲ್ಲ ತೆಗ್ದ್ ಹರಗಿದೆ ಹಂಗೇನೆ. ಅದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಜೋಡ್ಸಿದ್ರೆ ಸರಿಯಾಗ್ಬಿಡುತ್ತಲ್ಲ, ಎಲ್ಲ ಕೆಲ್ಸನೂ ಮುಗ್ದಂಗ್ ಆಗುತ್ತೆ ಅಂತೇಳಿ ಅದನ್ನ ಮಾಡ್ಕೊತಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತು ನಮ್ ದೊಡ್ಡಮ್ಮ ಬಂದಿತ್ತಲ್ಲ, ಅದೇ ಖುಷಿ ಆಯ್ತು. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀನು ನೋಡ್ದೋಣ ಒಂಚೂರು ಮಾಡೋಣ.